ಮಂಡ್ಯದ ಮಳವಳ್ಳಿ ತಾಲೂಕಿನ ಶಿವನಸಮುದ್ರದಲ್ಲಿ ನೀರು ಕುಡಿಯೋಕ್ಕೆ ಹೋಗಿ ಒಂದು ನಾಲೆ ಬಿದ್ದೋಗಿತ್ತು. ನಾಲೆ ಒಳಗೆ ಒಂದು ಆನೆ ಬಿದ್ದೋಗಿತ್ತು. 6 ವರ್ಷದ ಗಂಡಾನೆ. ಅದು ಭಾಳ ಕಷ್ಟಪಡ್ತಿತ್ತು ಪಾಪ. ಅದ್ರ ಸೊಂಡ್ಲೆಲ್ಲ ಇದಾಗ್ಬಿಟ್ಟಿತ್ತು. ನೀರಲ್ಲಿ ಇದ್ದು ಪಾಪ. ಕೊನೆಗೆ ಅದೇನೋ ಮಾಡಿ ಹೆಂಗೆಂಗೋ ಯಾಕೆ ಮಾಡಿ ಫಾರೆಸ್ಟ್ನವರು ಬಂದು ಒಂದು 3 ದಿನದ ಕಾರ್ಯಾಚರಣೆ ಮಾಡಿ ಅದೇನೋ ಕ್ರೇನ್ ತಂದು ಎತ್ತಿದ್ದಾರೆ. ಇದನ್ನು ಕೊಟ್ಟು ಏನು ಕ್ರೇನ್ ಸಹಾಯದಿಂದ ಎತ್ತಿದ್ದಾರೆ. ಅಲ್ಲ, ಕ್ರೇನಿಂದ ಕರೆಕ್ಟು. ಪ್ರಜ್ಞೆ ತಪ್ಪೋದಕ್ಕೆ ಔಷಧಿ ಕೊಟ್ಬಿಟ್ಟು 2-3 ಸರಿ ಕೊಟ್ಟ ಮೇಲೆ ತೆಗೆದಿದ್ದಾರೆ ಅದನ್ನು. ಅದಕ್ಕೆ ಆಹಾರನೂ ಕೊಟ್ಟಿದ್ದಾರೆ 2-3 ದಿನದಿಂದ, ಅದು ಸುಸ್ತಾಗದೇ ಇರಲಿ ಅಂತ. ಅದಕ್ಕೆ ಕೊಟ್ಟಿದ್ದಾರೆ ಪಾಪ, ಎಲ್ಲ ಮಾಡಿದ್ದಾರೆ. ಈಗ ಆಮೇಲೆ ಡಾಕ್ಟರ್ ಆದರ್ಶ್, ಡಾಕ್ಟರ್ ರಮೇಶ್ ಎಲ್ಲ ಸೇರ್ಕೊಂಡು ಏನೇನೋ ಮಾಡಿದಾರಂತೆ. ವೆರಿ ಗುಡ್, ಒಳ್ಳೇದು ಮಾಡಿದ್ದೀರಿ ಬಿಡ್ರಿ. ಈಗ ಅದನ್ನು ಲಾರಿ ಮೂಲಕ ತಗೊಂಡೋಗಿ ಆರೋಗ್ಯವಾಗಿ ಇರೋದ್ರಿಂದ ಕಾವೇರಿ ವನ್ಯಜೀವಿ ಧಾಮದ ದನಗೂರು ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಒಂದು 4-6 ದಿನ ನಿಗಾ ಇಡೋಣ ಅಂದ್ಕೊಂಡಿದ್ದಾರಂತೆ. ಅದೇ ಆ ಸೊಂಡ್ಲು ಗಿಂಟ್ಲದ್ದು ಇನ್ಫೆಕ್ಷನ್ ಫಂಗಸ್ ಥರ ಏನಾರು ಆಗ್ಬಿಟ್ಟಾತು ಅಂತ. ಅದಕ್ಕೆ ಔಷಧಿ ಹಾಕಿರ್ತಾರೆ. ಈಗ ಒಂಚೂರು ಮಾಡಿರ್ತಾರೆ, ತೊಗೊಂಡೋಗ್ಬಿಟ್ಟು ಬಿಡ್ತಾರೆ. ಈಗ ಎಸ್, ತುಂಬ ಡೇಂಜರ್ ನೀರಲ್ಲಿ. ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಮ್ಮ ಡಾಕ್ಟರ್ಸ್ ಆ್ಯಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ನಾವು ಆಪ್ರೇಟ್ ಮಾಡಿದ್ರು ನಿಜವಾಗ್ಲೂ ಅವ್ರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಪಡಿಸ್ತೀನಿ. ಆ ಗೇಟ್ ಮುಂದ್ಗಡೆ ಒಂದು 150 ಮೀಟರ್ ಆಳ ಇದೆ. ಆ ಆಳದಲ್ಲಿ ಹೆಂಗೆ ಬಂತದು ಅಂತೇಳಿ, ಅಥವಾ ಏನಾರು ಫೈಟ್ ಆಯ್ತಾ ಗಂಡು ಅದು ಹೇಳೋಕ್ಕಾಗಲ್ಲ. ಸೊ ಅಥವಾ ಮೇವರ್ಸ್ ಏನಾರು ಬಂತಾ ಡಿಹೈಡ್ರೇಷನ್ ಆಗಿ ಕಾರ್ ಸುತ್ತಮುತ್ತ ಇದೆ. ಹಾಗಾಗಿ ನಾವು ಇಂಥ ಕಾಡಿಂದನೇ ಬಂತು ಅಂತ ಹೇಳೋಕ್ಕಾಗಲ್ಲ. ವಾಟರ್ ಬಾಡಿ ನಾವು ಆನೆನೇ ಹಿಡಿಯೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲಾನ್ಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕನ್ ನಮ್ಮ ಸೀನಿಯರ್ ಡಾಕ್ಟರ್ಸು. ಸೊ ಎಲ್ಲರದು ಒಂದು ಒಪಿನಿಯನ್ ತಗೊಂಡು ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯಿತು, ಫುಟ್ ಮತ್ತು ಟ್ರಂಕ್ ಅದು ಮಾಯ್ಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋಕ್ಕಲ್ಲ, ಆ ಥರ ಆಗ ಸ್ಟಾರ್ಟ್ ಆಯಿತು. ಸೊ ಅನಸ್ತೀಶಾ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪ ಅಂದರೆ ಕಾಲಲ್ಲಿ ಮಾತ್ರ ಅದು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನು ಬಿಟ್ಟರೆ ಹೆಲ್ತ್ ಇಶ್ಯೂ ಏನಿಲ್ಲ. ವೆರಿ ಗುಡ್, ಪರವಾಗಿಲ್ಲ. ಅರಣ್ಯ ಇಲಾಖೆ ಭಾಳ ಬಾಯಿಗೆ ಬಂದಂಗೆ ಬೈಸ್ಕೊತಾ ಇದ್ರಿ ಒಂದು ಸ್ವಲ್ಪ ದಿನದಿಂದ. ಈ ವಿಷಯದಲ್ಲಿ ಚೆನ್ನಾಗಿ ಮಾಡಿದಾರಲ್ಲ. ಲಿಫ್ಟ್ ಥರ ಮಾಡಿದ್ದಾರೆ, ಅದಕ್ಕೆ ಮಾಡಿ ಅದನ್ನೇ ಇಟ್ಬಿಟ್ಟಿದ್ದಾರೆ. ಗುಡ್, ವೆರಿ ಗುಡ್ ಐಡಿಯಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಭಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.